ನೋಡಿ, ಇದು ಲೆಮನ್ ಗ್ರಾಸ್ ನೀವು ನೋಡ್ತಾ ಇರ್ಬೋದು. ನಮ್ಮ ಗಾರ್ಡನಲ್ಲಿ ಇದೆ. ಇದನ್ನು ಕ್ಲೀನಾಗಿ ವಾಶ್ ಮಾಡಿದ್ದೀನಿ. ಹಾಗೆ ನಾನು ಪಾಲಕ್ ಸೊಪ್ಪು, ಕರ್ಬೇವಿನ ಸೊಪ್ಪು ಎಲ್ಲ ತಂದು ಈ ರೀತಿ ನಾನು ವಾಶ್ ಮಾಡ್ಕೊಂಡಿದ್ದೀನಿ. ನಾನೀಗ ಕುದಿಲಿಕ್ಕೆ ನೀರಿಟ್ಟಿದ್ದೀನಿ. ನೀರು ಬಾಯ್ಲ್ ಆಗ್ತಾ ಇದೆ. ಇದಕ್ಕೆ ನಾನು ಅದನ್ನು ಕಟ್ ಮಾಡಿ ಹಾಕ್ತೀನಿ. ಆಮೇಲೆ ಅದು ಸೋಸುವಾಗ ನಿಮಗೆ ತೋರಿಸ್ತೀನಿ, ಆಯಿತಾ? ಆಗ್ತಾ ಇರ್ಬೋದು. ನೀರು ಬಾಯ್ಲ್ ಆಗ್ತಾ ಇದೆ. ನಾನು ಇಲ್ಲಿ ಪೀಸ್ ಮಾಡ್ಕೊಂಡಿದ್ದೀನಿ. ಇದನ್ನು ಹಾಕ್ತೀನಿ ನೋಡಿ. ಚೆನ್ನಾಗಿ ಕುದಿಸ್ಕೊಳ್ಬೇಕು ನಾವು. ಇದು ನಿಮ್ಗೇನಾದರೂ ಸಿಕ್ಕರೆ ಇಲ್ಲ ಗಾರ್ಡನಲ್ಲಿದ್ದರೆ ಫ್ರೆಶ್ ಆಗಿ ತಂದು ಮಾಡ್ಕೋಬೋದು. ಅಕಸ್ಮಾತ್ ನಿಮ್ಗೆ ಯಾವಾಗಲಾದರೂ ಸಿಕ್ತು ಅಂದರೆ ಇದನ್ನು ನೀವು ಒಣಗಿಸ್ಬಿಟ್ಟು ಈ ಥರ ಪೀಸಸ್ ಮಾಡಿಕೊಂಡು ಒಂದು ಬಾಕ್ಸಲ್ಲಿ ಇಟ್ಕೊಂಡು ನೀವು ಪ್ರತಿದಿನ ಕುಡಿಬೋದು. ಇದರ ಉಪಯೋಗವನ್ನು ತಿಳಿಸ್ತೀನಿ. ಇದಕ್ಕೆ ಜೇನುತುಪ್ಪ ಹಾಕಿ ಸೇವಿಸ್ಬೋದು. ಇದು ಅಸ್ತಮ ಅಥವಾ ನಿದ್ರಾಹೀನತೆಯನ್ನು ಗುಣಪಡಿಸುತ್ತದೆ. ಯಾವುದೇ ಹಳೆ ಕಾಯಿಲೆ ಇದ್ದರೂ ಸಹ ಇದು ವಾಸಿ ಮಾಡುತ್ತೆ. ಇದು ನಿಂಬೆ ಹುಲ್ಲು ಅಥವಾ ಮಜ್ಜಿಗೆ ಹುಲ್ಲು ಅಂತ ಕರೀತಾರೆ. 4ರಿಂದ 5 ಅಡಿವರೆಗೂ ಇದು ಬೆಳೆಯುತ್ತೆ. ಇದು ಸ್ವಲ್ಪ ಉಗುರಿರುತ್ತೆ. ಇದು ಕವಲೊಡೆದು ಇದನ್ನು ಬೇರ್ಪಡಿಸಿ ಒಂದೊಂದು ಗಿಡವನ್ನು ನಾವು ಹಾಕ್ಕೊಳ್ಬೋದು. ಹಿಂದೆ ಟೀ ಮತ್ತು ಕಾಫಿ ಬರೋದಕ್ಕಿಂತ ಮುಂಚೆ ಇದನ್ನು ಕುಡಿತಾ ಇದ್ದರು. ಅಂದರೆ ಕಷಾಯ ರೂಪದಲ್ಲಿ ಕುಡಿತಾ ಇದ್ದರು. ಬೆಲ್ಲ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡು ಕುಡಿತಾಯಿದ್ರು. ಕೆಮ್ಮು, ನೆಗಡಿ, ಮಂದ ಜ್ವರ ಹಾಗೇನು ರೋಗ ನಿರೋಧಕ ಜಾಸ್ತಿ ಆಗ್ತಿತ್ತಂತೆ. ಅದಕ್ಕೆ ಈ ಮಜ್ಜಿಗೆ ಹುಲ್ಲನ್ನು ಮಜ್ಜಿಗೆ ಜೊತೆಗೆ ಸೇರಿಸಿ ಅಡುಗೆ ಮಾಡ್ತಿದ್ರಂತೆ. ಹಾಗಾಗಿ ಇದಕ್ಕೆ ಮಜ್ಜಿಗೆ ಹುಲ್ಲು ಅಂತ ಹೆಸರು ಬಂದಿದೆ. ಒಂದು ಅರ್ಧ ಬಟ್ಲಷ್ಟು ಕೊಬ್ಬರಿ ತುರಿ ತೊಗೊಂಡಿದ್ದೀನಿ. ಆಮೇಲೆ ಇಲ್ಲಿ ಚಕ್ಕೆ ಒಂದು ಸಣ್ಣ ಪೀಸ್ ತೊಗೊಂಡಿದ್ದೀನಿ ಅಷ್ಟೇ. ಮಸಾಲೆ ಹೆಚ್ಚಿಗೆ ತೊಗೊಳಲ್ಲ. ಒಂದೇ ಒಂದು ಏಲಕ್ಕಿ ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ನೋಡ್ತಾ ಇರೋದು ಹಸಿ ಶುಂಠಿ ತೊಗೊಂಡಿದ್ದೀನಿ. ಇಷ್ಟು ಒಂದು 4ರಿಂದ 5 ಹಸಿಮೆಣಸಿನ್ಕಾಯಿ. ಖಾರ ನೋಡ್ಕೊಂಡು ಹಾಕಬೇಕಾಗುತ್ತೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಈರುಳ್ಳಿ ಹೆಚ್ಕೊಂಡಿದ್ದೀನಿ, ಒಂದು ಟೊಮೊಟೊ ತೊಗೊಂಡಿದ್ದೀನಿ. ಇದನ್ನೆಲ್ಲ ಹಾಕಿ ನಾನಿಲ್ಲಿ ರುಬ್ಕೊಂಡು ನೈಸಾಗಿ ರುಬ್ಕೊಳ್ತೀನಿ. ಮಸಾಲ ಕಡಿಮೆ, ತರಕಾರಿ ಹೆಚ್ಚು, ರುಚಿ ಮಾತ್ರ. ಇಲ್ಲಿ ನಾನು ಮಸಾಲ ಕಡಿಮೆ ಹಾಕಿದ್ದೀನಿ, ತರಕಾರಿ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಹಾಗಾಗಿ ತುಂಬ ರುಚಿಯಾಗಿದೆ. ಇಲ್ಲಿ ನಮಗೆ ಎಷ್ಟು ಬೇಕಾಗುತ್ತೋ ಅಷ್ಟು ನೀರು ಹಾಕ್ಕೊಳ್ಳೋಣ. ರುಬ್ಲಿಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ಹಾಕ್ಕೊಳ್ತಾ ಇದ್ದೀನಿ. ಸಿಂಪಲ್ಲಾಗಿ ಮಾಡ್ಕೊಳ್ಬೇಕಾದಂಥ ಒಂದು ಪಲಾವ್ ಅಂತ ಹೇಳ್ಬೋದು. ಯಾವ ತರಕಾರಿ ಇರುತ್ತೋ ಅದನ್ನು ಹಾಕಿ ನಾವಿಲ್ಲಿ ಅಂದರೆ ಜಾಸ್ತಿ ತರಕಾರಿ ಹಾಕಿ ಮಾಡ್ಕೋಬೋದು. ನನಗೆ ಇನ್ನೊಂದು ಸ್ವಲ್ಪ ನೀರು ಬೇಕನ್ನಿಸ್ತು ರುಬ್ಕೊಳ್ಳಿಕ್ಕೆ. ಹಾಗಾಗಿ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡೆ. ಇಲ್ಲಿ ನೋಡ್ತಾ ಇರ್ಬೋದು. ಇಷ್ಟು ನಯಸ್ಸಾಗಿ ರುಬ್ಕೊಳ್ಬೇಕು. ತರೆಯಾಗಿ ರುಬ್ಕೊಳ್ಬಾರ್ದು. ಇದು ಚೆನ್ನಾಗೆಲ್ಲ ಅಕ್ಕಿಗೆ ಬೆರೆತ್ಕೊಳ್ಳುತ್ತೆ ಈ ಥರ ಆದರೆ. ನೋಡ್ತಾ ಇರ್ಬೋದು ಎಷ್ಟು ತರಕಾರಿ. ಮನೆಯಲ್ಲಿ ಏನು ತರಕಾರಿ ಇದೆ ಅದನ್ನು ತೊಗೊಂಡಿದ್ದೀನಿ. ಜಾಸ್ತಿ ತೊಗೊಂಡಿದ್ದೀನಿ. 1 ಕಪ್ ಅಕ್ಕಿ ಅಷ್ಟೇ. ನೋಡಿದ್ರಲ್ವ ಇದು ಫ್ರೋಜನ್ ಪೀಸ್ ಎಷ್ಟು ಚೆನ್ನಾಗಾಗಿದೆ. ಇಲ್ಲಿ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ಪಲಾವ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಹಾಕ್ಕೊಳ್ಳೋಣ. ಜೊತೆಗೆ ಸ್ವಲ್ಪ ತುಪ್ಪ ಹಾಕ್ತಾಯಿದ್ದೀನಿ. 1 ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ. ನೋಡ್ತಾ ಇರ್ಬೋದು. ಇದು ಬಿಸಿಯಾಗಿದೆ. ನಾನು ಒಗ್ಗರಣೆಗೆ ಇಷ್ಟೇ ತೊಗೊಂಡಿರೋದು. ಒಂದು ಪಲಾವ್ ಎಲೆ ತೊಗೊಂಡಿದ್ದೀನಿ, ಒಂದು ಸ್ವಲ್ಪ ಚಕ್ಕೆ ತೊಗೊಂಡಿದ್ದೀನಿ. ಇದು ಫ್ಲೇವರ್ಗೆ ಉದ್ದುದ್ದಕ್ಕೆ ಕಟ್ ಮಾಡಿರುವಂಥ ಈರುಳ್ಳಿ ಅಷ್ಟೇ. ಮಸಾಲ ಕಡಿಮೆ. ಇವಾಗ ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಬ್ರೌನ್ ಕಲರಾಗಿ ತಿರುಗಿದ ಮೇಲೆ ಒಂದೊಂದಾಗಿ ನಾನು ಇಲ್ಲಿ ತರಕಾರಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ತರಕಾರಿ 2-3 ನಿಮಿಷ
ಫ್ರೈ ಮಾಡ್ಕೊಂಡ್ಮೇಲೆ ನಾನು ಇಲ್ಲಿ ರುಬ್ಬಿಟ್ಟಿರುವ ಮಿಶ್ರಣ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಚೆನ್ನಾಗಿ ಕುದೀತಾ ಇದೆ. ಈ ಥರ ಎಣ್ಣೆ ಅಂಶ ಎಲ್ಲ ಮೇಲೆ ಬರಬೇಕು. ತುಪ್ಪನ ಹಾಕಿದ್ದೀವಲ್ಲ ಒಂಥರ ಸಾಫ್ಟಾಗಿ ಬರುತ್ತೆ. ಹಾಗಾಗಿ ಇಲ್ಲಿ ನಾವು ಯಾವ ಅಕ್ಕಿ ತಗೊಳ್ತೀವೋ ಅದ್ರ ಮೇಲೆ ಡಿಪೆಂಡು ನೀರು ಹಾಕೋದು ಅಲ್ವಾ. ಮನೆಯಲ್ಲೇ ಬೆಳೆದಿರ್ತಾರಲ್ಲ ಭತ್ತದಿಂದ, ಅದರಿಂದ ಆದರೆ ಕಡಿಮೆ ಹಾಕಬೇಕಾಗುತ್ತೆ. ಈ ಮಾಮೂಲಿ ಸೋನಾ ಆ ಥರ ಹಾಕೋದ್ರಿಂದ ಒಂದಕ್ಕೆ 2ರಂತೆ ಅಥವಾ 2.5 ಕಪ್ಪು, ನಾನಿಲ್ಲಿ 1 ಲೋಟ ತೆಗೆದುಕೊಂಡಿದ್ದೀನಲ್ಲ ಅದಕ್ಕೆ 2 ಕಪ್ಪು, ರುಬ್ಬುವಾಗ ಒಂದು ಸ್ವಲ್ಪ ಹಾಕಿದ್ದೆ, ಒಂದು ಅರ್ಧ ಕಪ್ನಷ್ಟು. ಹಾಗಾಗಿ ನಾನು ಇಲ್ಲಿ ಒಂದು 2.5 ಕಪ್ ನೀರು ತೊಗೊಂಡಿದ್ದೀನಿ 1 ಕಪ್ಪು ಅಕ್ಕಿಗೆ. ಇಲ್ಲಿ ನಾನು ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಹಾಕ್ತಾಯಿದ್ದೀನಿ ಮತ್ತು ಅರ್ಧ ಸ್ಪೂನಷ್ಟು, ಅದು ಚಿಕ್ಕ ಸ್ಪೂನು ಅರಿಶಿನ ಹಾಕಿದೆ. ಎಲ್ಲಾಗಿ ಚೆನ್ನಾಗಿ ಕೈ ಆಡಿಸಿ ಇಲ್ಲಿ ನಾನು ಅಕ್ಕಿಯನ್ನು ಹಾಕ್ತಾಯಿದ್ದೀನಿ. ಒಂದೇ ಒಂದು ಲೋಟ ಅಷ್ಟೇ ಅಕ್ಕಿ ತೊಗೊಂಡಿರೋದು ನಾನು. ಅದು ಸಹ ಚೆನ್ನಾಗಿ ಬೆರೆತ್ಕೊಳ್ಬೇಕು. ಅವೆಲ್ಲ ತರಕಾರಿ ಜೊತೆಗೆ ಅಕ್ಕಿ ಚೆನ್ನಾಗಿ ಬೆರೆತ್ಕೊಂಡು ಒಂದು ಕುದಿ ಬರಬೇಕು. ಆಮೇಲೆ ನಾವು ಲಿಡ್ ಕ್ಲೋಸ್ ಮಾಡಬೇಕು. ಇದು 1 ಲೋಟ ಹಾಕ್ತಾಯಿದ್ದೀನಿ ನಾನು ಇದರೊಳಗೆ. ಈಗ 1 ಲೋಟ ಹಾಕ್ತಾಯಿದ್ದೀನಿ. ರುಬ್ಕೊಳ್ಳಿಕ್ಕೆ ಒಂದು ಅರ್ಧ ಲೋಟ ಹಾಕಿದ್ನಲ್ಲ, ಹಾಗಾಗಿ ಸರಿ ಹೋಗುತ್ತೆ. 3 ಲೋಟ ಹಾಕೋದಿಲ್ಲ, ಸ್ವಲ್ಪ ಕಡಿಮೆ ಹಾಕಿದ್ದೀನಿ, 2.5 ಅಷ್ಟು ಹಾಕಿದ್ದೀನಿ. ಅಕ್ಕಿ ನಿಮ್ಮ ಮನೆಯಲ್ಲಿ ಯಾವುದಿದೆ ಅದಕ್ಕೆ ನೋಡಿಕೊಂಡು ನೀರು ಹಾಕಬೇಕಾಗುತ್ತೆ. ಈ ಥರ ಎಲ್ಲ ಕುದಿಯುವಾಗ ಮಾತ್ರ ನಾವು ಲಿಡ್ ಕ್ಲೋಸ್ ಮಾಡಬೇಕು. ಯಾಕಂದರೆ ಅದು ಈವನ್ನಾಗಿ ಎಲ್ಲ ಮಸಾಲ ಅದು ಅಕ್ಕಿಗೆ ಹೀರ್ಕೊಳ್ಳುತ್ತೆ. ಈ ಟೈಮಲ್ಲಿ ನಾವು ಉಪ್ಪು ಚೆಕ್ ಮಾಡ್ಬೋದು. ನಾನು ಸ್ವಲ್ಪ ಚೆಕ್ ಮಾಡಿದಾಗ ಇನ್ನೊಂದು ಸ್ವಲ್ಪ ಹಾಕಬೇಕು ಅನ್ನಿಸ್ತು, ಹಾಗಾಗಿ ಹಾಕ್ತಾಯಿದ್ದೀನಿ. ಲಿಡ್ ಕ್ಲೋಸ್ ಮಾಡ್ತಾಯಿದ್ದೀನಿ. ಸಾಕು, 1-2 ವಿಸಲ್ ಆದರೆ ಸಾಕು. ಇಲ್ಲಿ ಒಂದು ಜಾಮೂನ್ ಬಟ್ಲನಷ್ಟು ಇಲ್ಲ ಅವಲಕ್ಕಿ ತೊಗೊಂಡಿದ್ದೀನಿ, ನೋಡ್ತಾ ಇರ್ಬೋದು. ಇದನ್ನು ತೊಳಿಬೇಕಷ್ಟೆ, ಚೆನ್ನಾಗಿ ವಾಶ್ ಮಾಡ್ಕೊಳ್ಬೇಕು, ಅಂದರೆ ನೆನೆ ಹಾಕಬಾರ್ದೇನು. ನೋಡ್ತಾ ಇರ್ಬೋದು ಎಲ್ಲ ಅದು ಚೆನ್ನಾಗಿ ನೆನ್ಕೊಂಡಿದೆ. ನಾನು ನೀರೇನು ಹಾಕಿರಲಿಲ್ಲ, ಅದೇನು ತೊಳೆದಿದ್ವಲ್ಲ ಅದೇ ನೀರು. ಇವಾಗ ನಾವು ಒಂದು ಬಾಣಲೆಯಲ್ಲಿ ಹಾಲನ್ನು ಬಿಸಿಗಿಡೋಣ. ನಾನಿಲ್ಲಿ 1.5 ಲೋಟದಷ್ಟು, ಈ ದೊಡ್ಡ ಲೋಟದಲ್ಲಿ 1.5 ಲೋಟ ಹಾಲು ತೊಗೊಂಡಿದ್ದೀನಿ, 1.5 ಗ್ಲಾಸ್ನಷ್ಟು. ನೀವೇನು 2 ಲೋಟನೂ ಸಹ ತೊಗೋಬೋದು. ನೋಡಿ, ನಾನು 1.5 ಗ್ಲಾಸ್ ತೊಗೊಂಡಿದ್ದೀನಿ. ಇದನ್ನು ಬಾಯ್ಲ್ ಮಾಡಲಿಕ್ಕೆ ಇಡೋಣ. ಇದನ್ನು ಬಾಯ್ಲ್ ಮಾಡೋಕ್ಕೆ ನಾನು ನೀರೇನು ಹಾಕಿಲ್ಲ, ಬರೀ ಹಾಲನ್ನು ಬಾಯ್ಲ್ ಮಾಡೋಕ್ಕಿಟ್ಟಿದ್ದೀನಿ ಅಷ್ಟೇ. ಇದು ಹಾಲು ಇನ್ನೇನು ಕುದಿಯುತ್ತೆ ಅನ್ನುವಾಗ ನಾವೀಗ ಅವಲಕ್ಕಿಯನ್ನು ತೊಳ್ಕೊಂಡಿದ್ವಲ್ಲ ಅದನ್ನು ಹಾಕೋಣ. ನಾವೇನು ಮಾಮೂಲಿ ತಿಂಡಿಗೆಲ್ಲ ಅವಲಕ್ಕಿ ತಿಂಡಿಗೋಸ್ಕರ ಮಾಡ್ತೀವಲ್ಲ ಅದೇ ಅವಲಕ್ಕಿ. ಇವತ್ತು ಬಿಗ್ ಬಾಸ್ ಸ್ಪೆಷಲ್ ಅಂತ ಹೇಳ್ಬೋದು. ಇವತ್ತೆಲ್ಲ ಬಿಗ್ ಬಾಸ್ ನೋಡ್ತಾ ಇದ್ದಾರೆ ಲಾಸ್ಟು. ಯೂಶಲಿ ನಾನು ಬಿಗ್ ಬಾಸ್ ನೋಡಲ್ಲ, ಬಟ್ ಟಿ ವಿನೇ ನೋಡಲ್ಲ. ಬಟ್ ಅವರು ಫ್ಯಾಮಿಲಿ ಕರೆಸ್ದಾಗ ಅವಾಗ ಚೆನ್ನಾಗಿರುತ್ತೆ, ಅವ್ರು ಯಾವ ಥರ ರಿಯಾಕ್ಟ್ ಮಾಡ್ತಾರೆ ಅಂತೇಳಿ ಅವಾಗ ನೋಡ್ತೀನಿ. ಮತ್ತು ಈ ಲಾಸ್ಟಲ್ಲಿ ಈ 2 ಡೇಸ್ ನೋಡ್ತೀನಿ, ಸ್ಯಾಟರ್ಡೆ ಆ್ಯಂಡ್ ಸಂಡೇ. ಹಾಗಾಗಿ ಇವತ್ತು ನಾನು ಬೇಗ ಕೆಲಸ ಮಾಡಿದ್ದೀನಿ. ಯೂಶಲಿ ನಾನು ರಾತ್ರಿ ಟೈಮಲ್ಲಿ ತಿಂಡಿ ಆ ಥರ ಏನೂ ಮಾಡಲ್ಲ. ಇವತ್ತು ನಾನು ಪಲಾವ್ ಜೊತೆಗೆ ಇದನ್ನು ಅವಲಕ್ಕಿ ಪಾಯಸ ಮಾಡ್ತಾಯಿದ್ದೀನಿ.
ಬೇಗನೆ ಆಗುವಂಥ ಇದೊಂದು ಅವಲಕ್ಕಿ ಪಾಯಸ. ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹಂಗಾಗಿ ಇವತ್ತು ಬಿಗ್ ಬಾಸ್ ಸ್ಪೆಷಲ್ ಅಂತ ಹೇಳ್ಬೋದು. ಈ ಅವಲಕ್ಕಿ ಪಾಯಸ ನಾವು ನೆನೆಸ್ಕೊಂಡಾಗ ಇದನ್ನು ಮಾಡಿಕೊಂಡು ತಿನ್ಬೋದು. ತುಂಬ ಟೇಸ್ಟಿಯಾಗಿ ಬರುತ್ತೆ. ಹಾಗೆಯೇ ಇದಕ್ಕೆ ನೀವು ಬೆಲ್ಲನಾದರೂ ಹಾಕ್ಕೊಳ್ಬೋದು ಅಥವಾ ಸಕ್ಕರೆನಾದರೂ ಸಹ ಹಾಕ್ಕೊಳ್ಬೋದು. ಜೊತೆಗೆ ಗೋಡಂಬಿ, ದ್ರಾಕ್ಷಿ ತುಪ್ಪದಲ್ಲಿ ಕರೆದು ಹಾಕಿದರೆ ಅವಲಕ್ಕಿ ಪಾಯಸ ತುಂಬ ರುಚಿಯಾಗಿರುತ್ತೆ. ಒಂದು ಸತಿ ನೀವು ಟ್ರೈ ಮಾಡಿ. ಹಾಗೆ ಟ್ರೈ ಮಾಡಿದ್ದಲ್ಲಿ ನನಗೆ ಕಮೆಂಟ್ಸ್ ಮುಖಾಂತರ ತಿಳಿಸಿ. ನೋಡಿ, ಇವಾಗಿನೂ ಅದು ಬಾಯ್ಲ್ ಆಗ್ತಾಯಿದೆ, ಬಿಸಿ ಆಗ್ತಾಯಿದೆ. ಹಾಲು ನೋಡಿ ಕುದಿಲಿಕ್ಕೆ ಸ್ಟಾರ್ಟ್ ಆಗಿದೆ. ಇವಾಗ ನಾನು ಅವಲಕ್ಕಿ ಸೇರಿಸ್ತಾ ಇದ್ದೀನಿ. ಅವಲಕ್ಕಿಯನ್ನು ನಿಮಗೆ ಎಷ್ಟು ಬೇಕಾಗುತ್ತೋ ಅಷ್ಟು ತೊಗೋಬೋದು. 1 ಬೌಲು ಅಥವಾ ಅರ್ಧ ಬೌಲು ತೊಗೋಬೋದು. ಚಿಕ್ಕ ಬೌಲ್ ಆದರೆ ಚಿಕ್ಕ ಬೌಲು, ದೊಡ್ಡ ಬೌಲ್ನಲ್ಲಾದರೂ ತೊಗೋಬೋದು. ಅದಕ್ಕೆ ತಕ್ಕಂತೆ ನಿಮಗೆ ಹಾಲನ್ನು ಹಾಕ್ಕೊಡ್ಬೇಕಾಗುತ್ತೆ. ಇಷ್ಟೇ ಅಂತೇನಿಲ್ಲ. ನಾನಿಲ್ಲಿ 1 ಬಟ್ಲನಷ್ಟು ಜಾಮೂನ್ ಬಟ್ಲನಷ್ಟು ತೊಗೊಂಡಿದ್ನಲ್ವ, ಅದಕ್ಕೆ ನಾನು 1.5 ಗ್ಲಾಸಷ್ಟು ನಾನಿಲ್ಲಿ ಹಾಲು ತೊಗೊಂಡಿದ್ದೀನಿ. ಇದು ಸ್ವಲ್ಪ ಇನ್ನೇನು ಕುದಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅನ್ನುವಾಗ ನಾವು ಸಕ್ಕರೆ ಹಾಕೋಣ. ಸಿಹಿಯನ್ನು ಅಷ್ಟೇ ನೀವು ನೋಡ್ಕೊಂಡು ಹಾಕಬೇಕಾಗುತ್ತೆ. ಬೆಲ್ಲನಾದರೂ ಹಾಕ್ಕೊಳ್ಬೋದು. ನಾನಿಲ್ಲ ಒಂದು ಅರ್ಧ ಬಟ್ಲನಷ್ಟು ತೊಗೊಂಡಿದ್ದೀನಿ, ಸಾಕು ಸ್ವೀಟ್ ಅಂತೇಳಿ. ನೋಡಿ, ಅವಲಕ್ಕಿ ತುಂಬ ಚೆನ್ನಾಗಿ ಬೆಂದಿದೆ. ನಿಮಗೆ ಇನ್ನೂ ಸ್ವಲ್ಪ ತೆಳು ಬೇಕು ಅಂದರೆ ನೀರನ್ನು ಸಹ ಹಾಕ್ಕೊಳ್ಬೋದು, ಹಾಲು ಕಡಿಮೆ ಇದ್ದರೆ. ನೋಡಿ, ಚೆನ್ನಾಗಿ ಕುದೀತಾ ಇದೆ. ಇವಾಗ ನಾನು ಸಕ್ಕರೆ ಹಾಕ್ತಾಯಿದ್ದೀನಿ. ಈ ಕಡೆ ಇನ್ನೊಂದು ಸೈಡಲ್ಲಿ 1 ಸ್ಪೂನ್ ತುಪ್ಪ ಹಾಕಿ ನಾನಿಲ್ಲಿ ದ್ರಾಕ್ಷಿ ಗೋಡಂಬಿಯನ್ನು ಬಿಸಿ ಮಾಡ್ಕೊಳ್ತೀನಿ, ಫ್ರೈ ಮಾಡ್ಕೊಳ್ತೀನಿ. ಇಲ್ಲಿ ತುಪ್ಪ ಕರಗ್ತಾ ಇದೆ. ಗೋಡಂಬಿ ಫಸ್ಟ್ ಹಾಕ್ತಾಯಿದ್ದೀನಿ. ಇದು ಏಲಕ್ಕಿ ಪುಡಿ ಒಂದು ಸ್ವಲ್ಪ ಹಾಕಬೇಕು ಪಾಯಸಕ್ಕೆ. ಗೋಡಂಬಿ ಕಲರ್ ಬಂದಿದೆ, ಗೋಲ್ಡನ್ ಕಲರು. ಇವಾಗ ನಾನು ದ್ರಾಕ್ಷಿ ಹಾಕ್ಕೊಳ್ತಾ ಇದ್ದೀನಿ. ಇದಾಗಿದೆ, ಆಫ್ ಮಾಡ್ತೀನಿ, ಸ್ಟವ್ ಆಫ್ ಮಾಡ್ತೀನಿ. ನೋಡಿ, ಇಲ್ಲಿ ಪಾಯಸ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಪಾಯಸಕ್ಕೆ ಹಾಕ್ತಾಯಿದ್ದೀನಿ. ಹಾಗೆಯೇ ಇಲ್ಲಿ ಏಲಕ್ಕಿ ಪುಡಿ, ಬಿಸಿ ಬಿಸಿ ಅವಲಕ್ಕಿ ಪಾಯಸ ಬಿಗ್ ಬಾಸ್ ಸ್ಪೆಷಲ್ ಅಂತ ಹೇಳ್ಬೋದು. ಸಂಡೇ ಸ್ಪೆಷಲ್. ತುಂಬ ದಿನದಿಂದ ಇದು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕಂತ ಇದ್ದೆ, ಬಟ್ ಮಾಡ್ಕೊಂಡಿರಲಿಲ್ಲ. ಇವತ್ತು ನಾನು ಸಾಮಾನ್ಯವಾಗಿ ಸ್ವಲ್ಪ ಸಂಡೇ ಏನಾದರೂ ಸ್ಪೆಷಲ್ ಮಾಡ್ತಾಯಿರ್ತೀನಿ. ಈ ಥರ ಇದು ಮೊದಲಿನಿಂದನೂ ನನಗೆ ಅಭ್ಯಾಸ ಇದೆ. ರಾತ್ರಿ ಟೈಮಲ್ಲಿ ಈ ಥರ ಏನಾದರೂ ಪಾಯಸ ಮಾಡೋದು, ಏನಾದರೂ ಒಂದು ಕಾಂಬಿನೇಷನ್ ರೈಸ್ ಬಾತ್ ಆಗಿರ್ಬೋದು, ಇಲ್ಲ ಪೂರಿ, ಈ ಥರ ನನ್ನ ಮಗಳಿಗೆ ತುಂಬ ಇಷ್ಟ. ಅವನು ಭಾನುವಾರ ತುಂಬ ಎಂಜಾಯ್ ಮಾಡ್ತಾನೆ. ಸ್ವಲ್ಪ ದಿನ ಡೈಲಿ ಕಾಲೇಜಿಗೆ ಅವನಿಗೆ ಅರ್ಜೆಂಟ್ ಅವಸರ ಮಾಡ್ಕೊಂಡು ಅಷ್ಟು ಅನಿಸಲ್ಲ ಅವನಿಗೆ ಊಟ ಮಾಡಿದ್ದಾಗಿರ್ಬೋದು ಏನಾದರೂ. ಈ ಥರ ಅವನಿಗೆ ನೈಟ್ ಊಟ ಅಂದರೆ ತುಂಬ ಇಷ್ಟ. ಕೂಲಾಗಿ ಆರಾಮಾಗಿ ಟಿ ವಿ ನೋಡ್ತಾ ಕೂತ್ಕೊಂಡು ಊಟ ಮಾಡಬೇಕು ಅಂತ ಅನಿಸುತ್ತೆ ಅವನಿಗೆ. ಹಾಗಾಗಿ ನನಗೆ ಭಾನುವಾರ ಅಂತ ಸ್ಪೆಷಲಾಗಿ ಏನಾದರೂ ಕೊಡ್ತೀನಿ, ಬಟ್ ವಿಡಿಯೋ ಶೂಟ್ ಮಾಡಿರಲ್ಲ.
ನೋಡ್ತಾ ಇರ್ಬೋದು ಪಾಯಸ ರೆಡಿ ಆಯಿತು. ಇನ್ನೇನು ಆಫ್ ಮಾಡೋಣ. ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿ ಸ್ಮೂತಾಗಿ ತುಂಬ ಚೆನ್ನಾಗಿ ಬಂದಿದೆ. ನೀವು ಒಂದು ಮಸ್ಟ್ ಟ್ರೈ ಮಾಡಲೇಬೇಕಿದ್ನ. ಸ್ಟವ್ ಆಫ್ ಮಾಡ್ತಾಯಿದ್ದೀನಿ, ಬೌಲ್ಗೆ ಹಾಕಿ ತೋರಿಸ್ತೀನಿ. ನೋಡ್ಬೋದು ನೀವು ಬಿಸಿ ಬಿಸಿ ಪಾಯಸ, ಅವಲಕ್ಕಿ ಪಾಯಸ ರೆಡಿ ಆಯಿತು. ನೋಡ್ತಾ ಇದ್ದೀರಲ್ವ ಬಿಸಿ ಬಿಸಿ ಪಲಾವು, ಬಿಸಿ ಬಿಸಿ ಪಾಯಸ ರೆಡಿಯಾಗಿತ್ತು, ಅವಲಕ್ಕಿ ಪಾಯಸ. ಹೇಗೆ ಅನ್ನಿಸ್ತು ನಿಮಗೆ ಈ ವಿಡಿಯೋದಲ್ಲಿ? ನೋಡಿದ್ದೀರಲ್ಲ, ನೀವು ಟ್ರೈ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲೇ ಮುಗಿಸ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಹೊಸದಾಗಿ ನೋಡೋದಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ವಿಡಿಯೋನೇ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು.